ಬಾಗೇಪಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯ 4ನೇ ರಾಜ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಕಾನಿಪಾ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಪತ್ರಕರ್ತರ ಧ್ವನಿ ಸಂಘಟನೆಯ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಮಾಡಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಖಜಾಂಚಿ ಹಾಗೂ ಬಾಗೇಪಲ್ಲಿ ತಾಲೂಕಿನ ಪ್ರಜಾಪವ ಟಿವಿ ನ್ಯೂಸ್, ಎನ್ಕೆಎಸ್ ಟಿವಿ 4 ನ್ಯೂಸ್ ಹಾಗೂ ಸಂಜೆ ಎಕ್ಸ್‌ಪ್ರೆಸ್ ದಿನಪತ್ರಿಕೆ ವರದಿಗಾರರಾದ ಆರ್ ರವೀಂದ್ರ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್, ರಾಜ್ಯ ಉಪಾಧ್ಯಕ್ಷ ರಾಧಾಕೃಷ್ಣ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಜೌಡೇಗೌಡರ್, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ರಾಜು, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ಮುದ್ದುಕೃಷ್ಣ, ಕಾರ್ಯಾಧ್ಯಕ್ಷ ನರಸಿಂಹಮೂರ್ತಿ, ಜಿಲ್ಲಾ ಖಜಾಂಚಿ ಆರ್ ರವೀಂದ್ರ, ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಗಾಂಧಿ, ಜಿಲ್ಲಾ ಕಾರ್ಯದರ್ಶಿ ಆಸ್ಪಿಯಾ ಬಾಗೇಪಲ್ಲಿ, ತಾಲೂಕು ಉಪಾಧ್ಯಕ್ಷ ಜಿವಿ ವೆಂಕಟಶಿವಪ್ಪ, ಪ್ರಧಾನ ಕಾರ್ಯದರ್ಶಿ ಟಿ ಮಂಜುನಾಥ್, ಸದಸ್ಯ ಸಲೀಂ, ಇದ್ದಾರಿಸ್ ಉಲ್ಲಾ, ಗಣೇಶ್ ಮುಂತಾದವರು ಹಾಜರಿದ್ದರು. ವರದಿ ರವೀಂದ್ರ, ಪ್ರಜಾಪವ ಟಿವಿ ನ್ಯೂಸ್, ಬಾಗೇಪಲ್ಲಿ. ವರದಿ ರವೀಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಬಾಗೇಪಲ್ಲಿ. ಇನ್ನೂ ಸಣ್ಣಬಾರು ಹೆಮ್ಮಾರವಾಗಿ ಬೆಳೆಯಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶೆ ಆಗಿರಲಿ. ಅದ್ರ ಜೊತೆಗೆ ಇವತ್ತು ಅವರ ಏನು ಮುಂದೆ ಅವ್ರು ಹೆಜ್ಜೆ ಇಟ್ಟಿದ್ದಾರೋ ಆ ಹೆಜ್ಜೆಗೆ ನಾವೆಲ್ಲರೂ ಅಲ್ಲ, ಇದನ್ನ ನಮ್ಮಿಂದ ಸಾವಿರಾರು ಜನ ನಾವು ನಿಮ್ಮ ಜೊತೆ ನಿಲ್ತೀವಿ. ನೀವು ಯಾವ ಕಾರಣಕ್ಕೂ ನೀವು ಧೈರ್ಯ ಕೆಡದೆ ಮುಂದೆ ನುಗ್ಗಿ ಸರ್ ಅಂತ ನಾವು ಹೇಳ್ತಾ, ಈ ಒಂದು ಸಮಯದಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಚೌಡೇಗೌಡ ಅವರನ್ನು ಒಂದು ಕೆಲವು ಮಾತುಗಳನ್ನು ಮಾತಾಡಬೇಕು ನಾವು ಕೇಳ್ಕೊಳ್ತೀವಿ. ಇನ್ವಿಟೇಷನ್ ಹಂಚಿದ್ದು ನಮ್ಗೆ ಬಿಡುವಿಲ್ಲ. ನಮಗೆ ಅದರಲ್ಲಿ ಬಂದರು ಅಂದರೆ ಒಬ್ಬ ನಿವೃತ್ತ ನ್ಯಾಯಾಧೀಶರು ಲೋಕಾಯುಕ್ತ 25 ಪ್ರಾಜೆಕ್ಟ್ ಇರ್ತದೆ, ಯಾವುದೋ ಒಂದಿರ್ತದೆ ಬಟ್ ಯಾವ ಒಬ್ಬರೇ ಪ್ರಾಜೆಕ್ಟ್ ಆಗ್ತದೆ. ತಿರ್ಗಿ ಆಮೇಲೆ ಮೀಟಿಂಗ್ ಕರಿಬೇಕಾದ್ರೆ 4 ಸರಿ 5 ಸರಿ ಮೀಟಿಂಗ್ ಅಂದ್ರೂ ಸಭೆ ರಾಜ್ಯಾಧ್ಯಕ್ಷ ಮಾಡ್ತಾರೆ, ನಾವು ಕಾಯ್ಬೇಕು. ಈ ಕೆಲವು ತಾಲೂಕುಗಳಲ್ಲಿ ಏನಂದ್ರೆ ರಾಜ್ಯಾಧ್ಯಕ್ಷ ಕಾಯ್ಬೇಕು. ಪಾಪ ನಾವು ಗುರ್ತಿನ ಚೀಟಿ ತಗೊಳ್ಳೋಕೆ ಏನು ಕಾಳಜಿ ಇರ್ತದೆ, ಏನು ಇಂಟ್ರೆಸ್ಟ್ ಇರ್ತದೆ, ಏನು ಆಸೆ ಇರ್ತದೆ, ಏನು ಭ್ರಮೆ ಇರ್ತದೆ, ಪ್ರತಿ ಸಲ ಒಂದು ನಾವು ಆ ಪುಣ್ಯಾತ್ಮ್ಯ ಪಾಪ ಸಿಕ್ಕಿರ್ತಕ್ಕಂಥ ಮಹಾತಾಯಿಗೂ ಧನ್ಯವಾದ ಹೇಳ್ಬೇಕಾಗಿತ್ತು. ಮತ್ತು ಮುಸ್ಲಿಂ ಒಂದು ಜಾತಿ ಅನ್ನೋದನ್ನೇ ಮರ್ತೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಒಂದು ಟೇಪ್ ಕಟ್ ಮಾಡೋದಿರಲಿ, ಹೂವು ಹಾಕೋದಿರಲಿ, ಅಷ್ಟೇ ಕುಂಬ ಕಂಪಲ್ಸರಿ ತೆಂಗಿನಕಾಯಿ ಕೆಲವು ಮುಟ್ಟೋದಿಲ್ಲ. ಕುಂಬ ಅವರು ನಮ್ಮ ಇದು ಅವ್ರ ಸಂಪ್ರದಾಯ ಪ್ರಕಾರ ನಮ್ಮ ಅಷ್ಟೇ ಕುಂಬ ಮುಟ್ಟೋದಿಲ್ಲ ಅವ್ರು ಕೆಲವು. ನನಗೆ ಬಹಳ ಖುಷಿ ಆಯ್ತು ನನಗೆ. ಯಾಕಂದರೆ ದೇಶದಾಗ ಪ್ರಧಾನಮಂತ್ರಿನ ಎದುರಾಕೋಬೋದು, ಕಟ್ಕೊಂಡಿದ್ದು ಎಷ್ಟು ಸಪೋರ್ಟ್ ಇದ್ದು ಯಾರಿಗೂ ಮಾಡೋಕ್ಕಾಗಲ್ಲ. ಪರಿಚಯ ಮಾಡ್ಬೋದು. ಈಗ ನೋಡಿ ಈ ಬಾಬಾಜಿ ನಾನು ಹೆಸರಿನಿಂದ ಹೋಗಿದ್ದು, ಒಂದು 2-3 ಕಾರ್ಯಕ್ರಮ ಭಾಗವಹಿಸಿದ್ದೆ. ಇನ್ನೇನು ನಾವೇನು ಕಲಿಲ್ಲ, ಅವರು ಇನ್ವೈಟ್ ಮಾಡಿಲ್ಲ. ರಾಜ್ಯಾಧ್ಯಕ್ಷರ ಮಾತಾಡಬೇಕಾಯ್ತು. ನಾವು ಎಂಥ ಲೊಕೇಶನ್ ಆಯ್ತು, ಅದು ಯಾವ್ದೋ ಸುಂದರ ತೋರಿಸ್ತದೆ ಲೊಕೇಶನ್